ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನು ಇವತ್ತು ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ನಿಮ್ಗೆ ತಮ್ಮನಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಆದ್ರೆ ಒಂದ್ ವಿಷಯ ಏನ್ ಗೊತ್ತಾ, ನಾನು ಒಂದ್ ವೀಕ್ ಇಂದ ಒಂದು ವಿಡಿಯೋನು ಮಾಡ್ಲಿಲ್ಲ. ಯಾಕೆಂದ್ರೆ ಫ್ರೆಂಡ್ಸ್, ನನಗೆ ಸ್ವಲ್ಪ ಕೆಲಸ ಇತ್ತು. ಆತರ ನನ್ಗೆ ಸ್ವಲ್ಪ ಕೆಲಸ ಇದ್ದಾಗ ನಾನು ಏನ್ ವಿಡಿಯೋನು ಮಾಡಲ್ಲ. ಹಂಗಾಗಿ ಫ್ರೆಂಡ್ಸ್, ನಾನು ಈ ವಾರ ಪೂರ್ತಿ ಒಂದ್ ವಿಡಿಯೋನು ಹಾಕ್ಲಿಲ್ಲ ಫ್ರೆಂಡ್ಸ್. ಇವತ್ತೇ ನಾನು ವಿಡಿಯೋ ಮಾಡ್ತಾ ಇರೋದು. ಆಮೇಲೆ ಫ್ರೆಂಡ್ಸ್, ಯಾಕೆ ಗೊತ್ತಾ, ನಂದು ಇದು ರೇಷ್ಮೆ ಸೀರೆ ಒಂದ್ಸಲಿನೇ ನಾನು ಒಂದ್ 2-2 ಟೈಮ್ಸ್ ಉಟ್ಟಿದ್ದೆ. ಹೆಂಗೋ ಸುಮ್ನೆ ನಾವು ಬೀರಲ್ಲಿ ಇಟ್ಟಿರ್ತೀವಲ್ಲ, ಡೈಲಿ ಒಂದೊಂದು ಉಟ್ಕೊಂಡ್ ಮಾಡೋದು. ನೀವು ಹಂಗೆ ಮಾಡಿ ಫ್ರೆಂಡ್ಸ್, ಮನೇಲಿದ್ರೆ. ನಾನು ಮನೇಲಿ ಎಲ್ಲ ಕೆಲ್ಸಕ್ಕೆ ಹೋಯ್ತೀನಿ. ಇವತ್ತು ನಾನು ಬೀರೆಲ್ಲ ತೆಗಿಬೇಕಾದ್ರೆ ನನ್ಗೆ ಈ ಸೀರೆ ಸಿಕ್ತು, ಅದಕ್ಕೆ ಇದನ್ನೇ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸುಮ್ನೆ ಹೆಂಗಿದ್ರು ಜಾಸ್ತಿ ದುಡ್ಡು ತಗೊಂಡು ಇಟ್ಕೊಂಡಿರ್ತೀವಿ, ಬೀರಲ್ಲಿ ಇಟ್ರೆ ಇನ್ಯಾವ ಟೈಮು ಉಟ್ಕೊಳ್ಳಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್, ನಮ್ಗೆ ಇವಾಗ ಈ ತರ ವಿಡಿಯೋ ಮಾಡುವಾಗ ಆದ್ರೂ ಯೂಸ್ ಆಗಲಿ. ಫ್ರೆಂಡ್ಸ್, ನಾನು ಫಸ್ಟ್ ಶಿಫ್ಟ್ ಹೋಗ್ಬೇಕು, ಆದ್ರೆ ನಾನು ಸ್ವಲ್ಪ ಬೇಗ ಬಂದಿದ್ನಲ್ಲ, ಕೆಲಸ ಎಲ್ಲ ಆಯ್ತು. ಒಂದ್ ವೀಕ್ ಇಂದ ನಾನು ವಿಡಿಯೋ ಹಾಕಿಲ್ಲ. ನನಗೆ ಎಲ್ಲರ ವಿಡಿಯೋನ ನೋಡುವಾಗ, ಅಯ್ಯೋ ನಂದು ಯೂಟ್ಯೂಬ್ ಚಾನಲ್ ಐತೆ, ನಾನು ಒಂದ್ ವಿಡಿಯೋನ ಹಾಕಕ್ ಆಯ್ತಾ ಇಲ್ವಲ್ಲ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಇವತ್ತು ಫ್ರೆಂಡ್ಸ್, ನಾನು ಅವಾಗ್ಲೇ ಅಂಗಡಿಗೆ ಹೋಗಿ ಅವರೆಕಾಯಿ ಎಲ್ಲ ತಂದು ಸುಲಿದು ಸಾಂಬಾರ್ ರೆಡಿ ಮಾಡಿ ಇವಾಗ ಮಾಡ್ತಾ ಇದ್ದೀನಿ. ಹಂಗಾಗಿ ನಾನು ಇಷ್ಟು ದಿವಸ ವಿಡಿಯೋನು ಮಾಡಿಲ್ಲ, ಏನಿಲ್ಲ, ಒಂದ್ ವೀಕ್ ಆಯ್ತು. ಫ್ರೆಂಡ್ಸ್, ನಾನು ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ಹೇಳ್ತೀನಿ ನಿಮ್ಗೆ. ತಮ್ಮನಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಆಮೇಲೆ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾವು ಒಂದು ಹೆಣ್ಣಾಗಿ ಹುಟ್ಟಿದ್ಮೇಲೆ ನಾವು ಒಂದು ತಾಯಿ ಆಗ್ಲೇಬೇಕು ಅಲ್ವಾ? ಈಗ ನಾನು ತಾಯಿ ಆಗಿದ್ದೀನಿ, ನೀವು ತಾಯಿ ಆಗಿರ್ತೀರಾ. ಆದ್ರೆ ಫ್ರೆಂಡ್ಸ್, ನಮ್ಗೆ ತಾಯಿ ಒಂದು ಪ್ರೆಗ್ನೆನ್ಸಿ ನಾವು ಟೈಮು ಆಗೋದಕ್ಕಿಂತ ಮುಂಚೆ ನಮ್ಗೆ ಏನು ಸಿಂಪ್ಟಮ್ಸ್ ಆಗುತ್ತೆ, ಮತ್ತೆ ಯಾವ ರೀತಿ ನಮ್ಗೆ ಗೊತ್ತಾಗುತ್ತೆ, ಯಾವ ರೀತಿ ನಮ್ಗೆ ನಮ್ಮ ಶರೀರದಲ್ಲಿ ವ್ಯತ್ಯಾಸ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳುತ್ತೆ, ಮತ್ತೆ ನಾವು ಫ್ರೆಂಡ್ಸ್ ಯಾವ ರೀತಿ ಲಕ್ಷಣ ಕಾಣಿಸ್ಕೊಳುತ್ತೆ, ನಮಗೆ ಎಲ್ತ್ ಯಾವ ರೀತಿ ಚೇಂಜ್ ಆಗುತ್ತೆ. ಈಗ ಫ್ರೆಂಡ್ಸ್ ನೋಡಿ, ನಾವು ನಾರ್ಮಲ್ ಇದ್ದಾಗ ಏನ್ ಬೇಕಾದ್ರೂ ತಿಂತೀವಿ, ಯಾವ ಊಟ ಬೇಕಾದ್ರೂ ತಿಂತೀವಿ, ಏನ್ ಬೇಕಾದ್ರೂ ಊಟ ತಿಂದು ಅರ್ಗಿಸ್ಕೊಳ್ತೀವಿ ನಾವು ಅಲ್ವಾ? ಯಾಕೆಂದ್ರೆ ನಾವು ನಾರ್ಮಲ್ ಇದ್ದಾಗ ಏನು ಊಟ ತಿಂತೀವಿ, ಮತ್ತೆ ಟೈಮಿಗೆ ತಿಂದಿಲ್ಲ ಅಂದ್ರೂ ಏನು ಆಗಲ್ಲ. ಮತ್ತೆ ನಾವ್ ಯಾವ್ದ್ರ ಬಗ್ಗೆನೂ ಯೋಚನೆನೆ ಮಾಡಲ್ಲ ಫ್ರೀ ಇರೋ ಟೈಮ್. ಈಗ ನೋಡಿ, ನಾವು ಕೆಲ್ಸಕ್ಕೆ ಹೋದ್ನಟ್ಟೆ ಫ್ರೆಂಡ್ಸ್, ಒಂದೊಂದ್ಸಲ 4 ಗಂಟೆಗೆ ಊಟ ಮಾಡ್ತೀವಿ, 3 ಗಂಟೆಗೆ ಊಟ ಮಾಡ್ತೀವಿ. ಒಂದೊಂದ್ಸಲ ಎಷ್ಟೋ ಸಲ ನಾವು ಮಧ್ಯಾಹ್ನ ಟೈಮ್ ಊಟನೇ ಮಾಡಕ್ಕಾಗಲ್ಲ. ಇದೆಲ್ಲ ನಮ್ಗೆ ನಾವು ಇನ್ನು ಪ್ರೆಗ್ನೆಂಟ್ ಆಗದೆ ಇರೋಕ್ಕಿಂತ ಮುಂಚೆ. ಆದ್ರೆ ಫ್ರೆಂಡ್ಸ್ ನೋಡಿ, ನಾವು ಮದ್ವೆ ಆದ್ಮೇಲೆ ಒಂದು ಹೆಂಗ್ಸ್ಗೆ ಪ್ರೆಗ್ನೆಂಟ್ ಆಗೋ ಟೈಮಲ್ಲಿ ನಮ್ಮ ಶರೀರದಲ್ಲಿ ಯಾವ್ಯಾವ ಲಕ್ಷಣಗಳು ಕಾಣಿಸ್ಕೊಳುತ್ತೆ, ನಮ್ಗೆ ಏನೇನ್ ಆಗುತ್ತೆ, ಅದನ್ನ ನಾನು ಇವತ್ತು ಸ್ವಲ್ಪ ಹೇಳೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನಾವ್ ಇವಾಗ ಮದ್ವೆ ಆದ್ಮೇಲೆ ಒಬ್ಬೊಬ್ರಿಗೆ ಫ್ರೆಂಡ್ಸ್ ಏನಾಗುತ್ತೆ, ಒಬ್ಬೊಬ್ರು 6 ಮಂತ್ಗೆ ಪ್ರೆಗ್ನೆಂಟ್ ಆಗ್ತಾರೆ. ಆಮೇಲೆ ಫ್ರೆಂಡ್ಸ್ ಏನಂದ್ರೆ, ಒಬ್ಬೊಬ್ರಿಗೆ ಡೇಟು 3 ಮಂತ್ 4 ಮಂತ್ ಆದಾಗ ನಿಲ್ಲುತ್ತೆ ಅಂದ್ರೆ ಫ್ರೆಂಡ್ಸ್ ಪ್ರೆಗ್ನೆಂಟ್ ಆಗೋದು ಸೂಚನೆಗೆ. ಆಮೇಲೆ ಫ್ರೆಂಡ್ಸ್, ಒಬ್ಬೊಬ್ಬರಿಗೆ 1 ವರ್ಷ ಆಗುತ್ತೆ, 1 ವರ್ಷ ಆದ್ರೂ ಅವರು ಪ್ರೆಗ್ನೆಂಟ್ ಆಗಲ್ಲ. ಆಮೇಲೆ ಹೆಂಗೆ ಫ್ರೆಂಡ್ಸ್, ಒಬ್ಬೊಬ್ರು 2 ವರ್ಷ ಆಗುತ್ತೆ, ಒಬ್ಬೊಬ್ರು 3 ವರ್ಷ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಅಂದ್ರೆ ಫ್ರೆಂಡ್ಸ್, ಒಬ್ಬೊಬ್ಬರಿಗೆ 10 ವರ್ಷ ಆದ್ರೂ ಮಕ್ಕಳಾಗಲ್ಲ. ಅದೊಂಥರ ಬೇಸರದ ವಿಷಯ ಅಲ್ವಾ ಫ್ರೆಂಡ್ಸ್? ಯಾಕಂದ್ರೆ ಎಲ್ಲ ಹೆಣ್ಣಿಗೂ ನಾನೊಂದು ತಾಯಿ ಆಗ್ಬೇಕು ಅಂತ ಆಸೆ ಇದ್ದೇ ಇರುತ್ತಲ್ಲ. ಆದ್ರೆ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಫ್ರೆಂಡ್ಸ್, 10 ವರ್ಷ 10 ಇಯರ್ಸ್ ಆದ್ರೂ ಮಕ್ಕಳೇ ಆಗಲ್ಲ ಫ್ರೆಂಡ್ಸ್. ಬನ್ನಿ, ಹಂಗೆ ನಾನು ಮೈಕ್ ಹಾಕೊಂಡೇ ಇಲ್ಲ, ಸ್ಯಾರಿಗೆ ಹಾಕೋತೀನಿ ಫ್ರೆಂಡ್ಸ್. ಒಬ್ಬೊಬ್ಬರಿಗೆ ಫ್ರೆಂಡ್ಸ್ 10 ಇಯರ್ಸ್ ಆದ್ರೂ ಮಕ್ಕಳಾಗಲ್ಲ. ಅವ್ರನ್ನ ನೋಡಿದ್ರೆ ಒಂಥರ ನಮ್ಗೆ ಬೇಜಾರಾಗುತ್ತೆ ಫ್ರೆಂಡ್ಸ್. ನಮ್ ಸುತ್ತಮುತ್ತನೇ ಎಷ್ಟೋ ಜನ ಇದ್ದಾರೆ, ನಾವು ಹುಟ್ಟಿ ಬೆಳೆದ ಊರಲ್ಲಿದ್ದಾರೆ, ನಾವು ಎಲ್ಲಿ ಇವಾಗ ವಾಸವಾಗಿದೀವಿ ಅಲ್ಲೇ ಇರ್ತಾರೆ. ಒಂಥರ ಫ್ರೆಂಡ್ಸ್, ಈಗ ನೋಡಿ, ನಮ್ಮ ಯೂಟ್ಯೂಬರ್ಸ್ ಅಲ್ಲಿ ಎಷ್ಟೋ ಜನ ಈ ವಿಡಿಯೋನ ಹಂಚ್ಕೊತಾ ಇರ್ತಾರೆ. ಏನು ಗೊತ್ತಾ, ಇವಾಗ ರುಕ್ಮಿಣಿ ವಿಲೇಜ್ ಅಂತ ಅವರು ಹುಬ್ಳಿ ಧಾರವಾಡ ಆ ಕಡೆಯವರು ನೋಡಿ, ಅವ್ರು ಎಷ್ಟೊಂದು ವಿಡಿಯೋ ಮಾಡಿದ್ದಾರೆ. ಅವರು ಎಷ್ಟೊಂದು ವಿಡಿಯೋ ಮಾಡಿದ್ದಾರೆ ಅಂದ್ರೆ, ಅವ್ರಿಗೆ ಪಾಪ ಎಷ್ಟೋ ಹೆಲ್ತ್ ಇಶ್ಯೂ ಆಗಿದೆ, ಮಕ್ಕಳಾಗ್ಲಿ ಅಂತ ಎಷ್ಟೋ ಕಡೆ ತೋರಿಸಿದ್ದಾರೆ. ಮತ್ತೆ ಒಂದ್ಸಲ ಪ್ರೆಗ್ನೆಂಟ್ ಆಗಿ ಅಬಾರ್ಷನ್ ಆಗಿದೆ. ಒಂದೊಂದ್ಸಲ ನಮ್ಗೆ ಅವ್ರ ವಿಡಿಯೋ ನೋಡಿದ್ರೆ ಫ್ರೆಂಡ್ಸ್ ಬೇಜಾರಾಗುತ್ತೆ. ಯಾಕೆ ಗೊತ್ತಾ, ಎಷ್ಟು ಖುಷಿಯಿಂದ ಅವರು ಒಂದೊಂದ್ಸಲ ಖುಷಿಯಿಂದ ವಿಡಿಯೋ ಮಾಡಿದ್ದಾರೆ. ಏನಂತ, ಹಾಸ್ಪಿಟ್ಲಿಗೆ ತೋರಿಸಿದೀನಿ, ನಂಗೆ ಇವಾಗ 3 ಮಂತ್ಸ್ ಏನೋ 4 ಮಂತ್ಸ್ ಏನೋ ಆಯ್ತು ಅಂತ ಒಂದು ಖುಷಿಯಿಂದ ಹೇಳ್ಕೊತಾರೆ. ಯಾಕಂದ್ರೆ ಒಂದು ಹೆಣ್ಣಿಗೆ ಅದು ಒಂದು ಖುಷಿ ತರೋ ವಿಷಯ. ಮತ್ತೆ ಅವ್ರ ಮನೆಗಾದ್ರೂ ಅಷ್ಟೇ ಫಸ್ಟ್ ಅಲ್ವಾ ಫ್ರೆಂಡ್ಸ್, ನಮ್ಗಾದ್ರೂ ಅಷ್ಟೇ. ಆಮೇಲೆ ಫ್ರೆಂಡ್ಸ್, ಎಷ್ಟೋ ಜನದ ಜೀವನದಲ್ಲಿ ಖುಷಿ ಇರಲ್ಲ ಸ್ವಲ್ಪ. ಈಗಿನ ಜನರೇಷನ್ ಅಲ್ಲಿ ಫ್ರೆಂಡ್ಸ್, ಅದು ಎಲ್ರಿಗೂ ಖುಷಿ ಇದ್ದ ವಿಷಯನೇ ಅದು.
ಈಗ ಆಮೇಲೆ ಏನಂದ್ರೆ ಫ್ರೆಂಡ್ಸ್, ಇವಾಗ ನೋಡಿ ಹಾಸ್ಪಿಟ್ಲಲ್ಲೂ ಅಷ್ಟೇ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಒಬ್ರಿಗೆ ವಾಮಿಂಟ್ ಇರ್ಲಿ, ಒಬ್ರಿಗೆ ಏನೇ ಆಗ್ಲಿ ಫ್ರೆಂಡ್ಸ್, ಅದಕ್ಕೆ ತಕ್ಷಣ ಸೊಲ್ಯೂಷನ್ ಹಾಸ್ಪಿಟಲ್ ಅಲ್ಲಿ ಇದೆ. ಅಷ್ಟೇ ಡಾಕ್ಟರ್ ಇದ್ದಾರೆ. ಫಸ್ಟ್ ಎಲ್ಲ ಫ್ರೆಂಡ್ಸ್ ಆತರ ಇಲ್ಲ. ಈಗ ನೋಡಿ ನಮ್ಗೆ ಅಲ್ಲೇ 23 ಇಯರ್ಸ್ 22 ಮಕ್ಳಿದ್ದಾರೆ. ನಮ್ಗೆ ಆವಾಗೆಲ್ಲ ಅಷ್ಟು ಸಡನ್ ಆಗಿ ಈ ತರ ಆಯ್ತು ಅಂದ ತಕ್ಷಣನೇ ಆಗಿದಾರ ಖುಷಿ ಪಡೋರ್ ಅಷ್ಟೇ ಹೊರತು ಇಷ್ಟೊಂದು ಚೆಕಪ್ ಇರ್ಲಿಲ್ಲ. ಎಷ್ಟೊಂದು ಅಂದ್ರೆ ನೋಡಿ, ಇವಾಗ ಒಂದೊಂದ್ ತಿಂಗಳಿಗೆ ಒಂದ್ಸಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ತಾರೆ, ಎಕ್ಸ್ರೇ ಕರ್ಕೊಂಡು ಹೋಗ್ತಾರೆ, ಇದೆಲ್ಲ ಮಾಡಿಸ್ತಾರೆ. ಹಂಗಾಗಿ ಫ್ರೆಂಡ್ಸ್, ನಾನು ಏನ್ ಹೇಳ್ತೀನಿ ಅಂತ ಅಂದ್ರೆ, ಈ ಒಂದು ಹೆಣ್ಣು ತಾಯಿ ಆಗ್ಬೇಕಾದ್ರೆ ಒಬ್ಬೊಬ್ಬರಿಗೆ ಯಾವ ರೀತಿ ಆಗುತ್ತೆ ಅಂತ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಒಬ್ರಿಗೆ ಏನಾಗುತ್ತೆ ಫ್ರೆಂಡ್ಸ್, ನೋಡಿ 2 months ಆದ್ರೆ ಈಗ ಫ್ರೆಂಡ್ಸ್ ಎಲ್ಲ ಜಾಸ್ತಿನೇ ಮುಂದುವರೆದಿದೆ ವಿಜ್ಞಾನ. ಇವಾಗ ನೋಡಿ 1 month ನಾವೇನಾದ್ರೂ ಪೀರಿಯಡ್ಸ್ ಆಗ್ಲಿಲ್ಲ ಅಂದ್ರೆ ಮದ್ವೆ ಆಗಿರ್ತಾರಲ್ಲ ಅವ್ರಿಗೆ ಏನ್ ಈ ಸಲ ನಾನು ಪೀರಿಯಡ್ಸ್ ಆಗ್ಲಿಲ್ಲ ಅನ್ಕೋತಾರೆ. 1.5 month ಆದ್ರೆ ಫ್ರೆಂಡ್ಸ್ ಏನಾಗುತ್ತೆ, ಅವ್ರ ಮನ್ಸಲ್ಲೇ ಏನೋ ಒಂಥರ ಖುಷಿ, ಏನೋ ಒಂಥರ ತಳಮಳ, ಏನೋ ನಾನು ಪ್ರೆಗ್ನೆಂಟ್ ಆಗಿರ್ತೀನಿ. ಇದು ಫ್ರೆಂಡ್ಸ್ ಒಂದು ಪ್ರತಿಯೊಂದು ಹೆಣ್ಣಿಗೂ ಇರೋ ಲಕ್ಷಣನ ನಾನು ಹೇಳ್ತಾ ಇದ್ದೀನಿ. ನನಗೆ ಮಾತ್ರ ಅಂತ ಅಲ್ಲ ಫ್ರೆಂಡ್ಸ್, ಎಲ್ಲಾ ಹೆಣ್ಣಿಗೂ ಇದೊಂದು ಆಸೆ ಇರುತ್ತೆ ಮದ್ವೆ ಆದ ತಕ್ಷಣ. ಆಮೇಲೆ ಫ್ರೆಂಡ್ಸ್, ಇವಾಗ ಹೆಂಗಿದೆ ಅಂದ್ರೆ, ಇದು ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಯಾಕೆ ಅಂದ್ರೆ ಫ್ರೆಂಡ್ಸ್, ಇವಾಗ ಯಾರುನು 2 years 3 years ಒಂಥರ ಅವರು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಇಷ್ಟು ವರ್ಷ ನನ್ನ ಫ್ಯಾಮಿಲಿ ಎಲ್ಲ ಸೆಟ್ ಆದ್ಮೇಲೆ ನಮಗೆ ಮಕ್ಕಳು ಮಾಡ್ಕೊಳ್ಳೋಣ. ಈಗ ನೋಡಿ ಸಡನ್ ಆಗಿ ಏನ್ ಮಾಡ್ಕೊಂಡಿದೀರಾ, ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡಿದೀರಾ ಅಂತ ನಾವೇ ಕೇಳ್ತೀವಿ ಎಷ್ಟೋ ಜನ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ. ನಾನೇ ಎಷ್ಟೋ ಸಲ ಕೇಳ್ತೀನಿ ಫ್ರೆಂಡ್ಸ್, ಏನು 5 years ಆಯ್ತು ಫ್ಯಾಮಿಲಿ ಪ್ಲಾನಿಂಗ್ ಅಂದ್ರೆ ಫ್ರೆಂಡ್ಸ್, ಅವಾಗೆಲ್ಲ ಇಷ್ಟೊಂದು ಇರ್ಲಿಲ್ಲ ಫ್ಯಾಮಿಲಿ ಪ್ಲಾನಿಂಗು. ಆಮೇಲೆ ಇವಾಗ ನೋಡಿ ಎಷ್ಟೋ ಜನಕ್ಕೆ ಫ್ರೆಂಡ್ಸ್ 7 years 8 years ಅಂತ ಈ ತರ ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ, ಅವಾಗ ಮಕ್ಕಳಾಗುತ್ತೆ. ಆದ್ರೆ ಸ್ವಲ್ಪ ಜನಕ್ಕೆ ಫ್ರೆಂಡ್ಸ್ ಆಗೋದಿಲ್ಲ. ಯಾಕೆ ಗೊತ್ತಾ, ಇವ್ರು ಪ್ಲಾನಿಂಗ್ ಒಂದು ಏನೇನೋ ಪ್ಲಾನಿಂಗ್ ಮಾಡ್ಕೊಳಕ್ ಹೋಗ್ತಾರೆ, ಅದು ಉಲ್ಟಾ ಆಗುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಏನ್ ಗೊತ್ತಾ, ನೀವ್ ಏನೇ ಪ್ಲಾನಿಂಗ್ ಮಾಡಿದ್ರು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ಅಕಸ್ಮಾತ್ ನಮ್ಗೆ ನಾವ್ ಏನೇನೋ ಪ್ಲಾನ್ ಮಾಡಕ್ ಹೋದಾಗ ಅಕಸ್ಮಾತ್ ಮಕ್ಕಳು ಆಗದೆ ಇರೋ ಪರಿಸ್ಥಿತಿನೂ ಬರ್ಬೋದು ಫ್ರೆಂಡ್ಸ್. ಇದು ಎಷ್ಟೋ ಜನಕ್ಕೆ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ 1-2-3 ಜನಕ್ಕೆ ಈ ತರ ಆಗಿದೆ. ಏನ್ ಗೊತ್ತಾ, ಅವರು ಅಯ್ಯೋ ಇನ್ನ ಸ್ವಲ್ಪ ದಿನ ಆದ್ಮೇಲೆ ಮಕ್ಕಳು ಮಾಡ್ಕೊಳ್ಳೋಣ, ಇನ್ನ 2 years ಆದ್ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಅವ್ರಿಗೆ ಮಕ್ಕಳೇ ಆಗ್ಲಿಲ್ಲ. ಆದ್ರೆ ನೋಡಿ, ದೇವ್ರು ಕೊಟ್ಟಾಗ ಅವ್ರು ಏನ್ ಮಾಡೋದು, ಅದನ್ನ ಬೇಡ ಅಂತ ಅಂದ್ರು. ಆದ್ರೆ ಇವ್ರು ಎಷ್ಟೊಂದು ಬೇಡ್ಕೊಳ್ಳುವಾಗ ದೇವ್ರು ಕೊಡ್ಲಿಲ್ಲ. ಅದಕ್ಕೆ ದೇವ್ರು ಯಾವಾಗ ಏನಾದ್ರೂ ನಮಗೆ ಕೊಡ್ತಾನಲ್ಲ, ಅದನ್ನ ನಾವು ಕಷ್ಟ ಆಗ್ಲಿ ಸುಖ ಆಗ್ಲಿ ಅದನ್ನ ನಾವು ತಗೋಬೇಕು. ಯಾಕೆ ಗೊತ್ತಾ, ನೋಡಿ ಬರೀ ಸುಖನೇ ತಗೋಬೇಕು, ಕಷ್ಟ ತಗೋಬಾರ್ದು ಅಂತೀರ. ಅದು ನೋಡಿ ಅವನು ಬರ್ದಿರೋದು ಈ ತರ, ನಮ್ಗೆ ಇವಾಗ ಈ ತರ ಮಕ್ಕಳೇ ಆಗ್ಬೇಕು, ನಾವ್ ಹಿಂಗೆ ಜೀವನದಲ್ಲಿ ಅನುಭವಿಸ್ಬೇಕು, ಅದು ಕಷ್ಟನೋ ಸುಖನೋ ಅಂತ ಅವನು ನಮ್ಮ ಮನೇಲಿ ಬರ್ದಿರ್ತಾನೆ. ಆದ್ರೆ ಸ್ವಲ್ಪ ಜನ ಏನ್ ಮಾಡ್ತಾರೆ, ಈ ತರ ಮಾಡಿ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ಮಕ್ಕಳಾಗ್ಲೇ ಇಲ್ಲ. ಯಾಕೆ ಗೊತ್ತಾ, ಅವ್ರು ಏನೇನೋ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಳ್ಳೋದು, ಯಾವ್ದಾವ್ದೋ ಟ್ಯಾಬ್ಲೆಟ್ ತಗೊಳ್ಳೋದು. ಈಗ ಅದನ್ನೆಲ್ಲ ನಾನು ಹೇಳೋದಿಲ್ಲ, ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಆತರ ಆಗಿ ಫ್ರೆಂಡ್ಸ್ ಮಕ್ಕಳೇ ಎಷ್ಟೋ ಜನಕ್ಕೆ ಆಗಿಲ್ಲ. ನನ್ನ ಫ್ರೆಂಡ್ ಸರ್ಕಲ್ 3-4 ಮೆಂಬರ್ಸ್ ಮಕ್ಳು ಆಗ್ಲೇ ಇಲ್ಲ ಫ್ರೆಂಡ್ಸ್. ಈ ತರ ಮಾಡ್ಕೊಂಡ್ರು, ಅವರೇ ಮಾಡ್ಕೊಂಡಿದ್ದು, ಬೇರೆ ಏನು ಅವ್ರಿಗೇನು ಇದಾಗ್ಲಿಲ್ಲ. 3 months ಒಬ್ಬೊಬ್ಬರು 2 months ಆದ್ರೆ ಅಬಾಷನ್ ಮಾಡಿಸ್ಕೊಳ್ಳೋದು. ಅಯ್ಯೋ ಈಗ್ಲೇ ಬೇಡಪ್ಪ, ನಾನು ಕೆಲಸ ಮಾಡ್ತಾ ಇದ್ದೀನಿ, ಏನೋ ಅವರು ನಾವು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟು ಮಕ್ಳು ಮಾಡ್ಕೊಳ್ಳೋಣ, ಇದೆಲ್ಲ ಇರುತ್ತೆ ಫ್ರೆಂಡ್ಸ್. ಅದು ಎಲ್ರಿಗೂ ಸಕ್ಸಸ್ ಆಗಲ್ಲ. ಅದ್ರಲ್ಲಿ ನೋಡಿ ಫ್ರೆಂಡ್ಸ್, ಅರ್ಧ ಜನಕ್ಕೆ ಸಕ್ಸಸ್ ಆಗುತ್ತೆ, ಅರ್ಧ ಜನಕ್ಕೆ ಲಾಸ್ ಆಗುತ್ತೆ. ಹಂಗಾಗಿ ಫ್ರೆಂಡ್ಸ್, ಯಾರು ದಯವಿಟ್ಟು ಈ ತಪ್ಪನ್ನ ಜಾಸ್ತಿ ಮಾಡಕ್ ಹೋಗ್ಬೇಡಿ. ನಾನು ಹೇಳೋದು ನನ್ನ ಕಡೆಯಿಂದ ಒಂದು ಚಿಕ್ಕ ಸಜೆಷನ್. ಆಮೇಲೆ ಫ್ರೆಂಡ್ಸ್ ಬನ್ನಿ, ಇವಾಗ ನಾನು ಪ್ರೆಗ್ನೆಂಟ್ ಆಗೋದ್ ಮುಂಚೆ ನಮ್ಗೆ ಯಾವ್ಯಾವ ರೀತಿ ಒಂದು ಹೆಣ್ಣಿಗೆ ಏನೇನ್ ಸೂಚನೆಗೆ ಗೊತ್ತಾಗುತ್ತೆ ಅಂತ. ಫ್ರೆಂಡ್ಸ್ ನೋಡಿ, 2 months ಆದ್ರೆ ಒಬ್ಬೊಬ್ಬರಿಗೆ ಏನಾಗುತ್ತೆ, ಒಂಥರ ಊಟ ಸೇರಲ್ಲ. 2 months 3 months ಮತ್ತೆ ಒಬ್ಬೊಬ್ಬರಿಗೆ ಫ್ರೆಂಡ್ಸ್ ಏನಾಗುತ್ತೆ ಗೊತ್ತಾ, 7 months 8 months ತನಕಲೂ ವಾಮಿಟ್ ಆಗ್ತಾ ಇರುತ್ತೆ. ನನಗೇನಾಗಿತ್ತು ಅಂತ ಹೇಳ್ತೀನಿ ಫ್ರೆಂಡ್ಸ್. ಆಮೇಲೆ ಏನಾಗುತ್ತೆ ಅಂದ್ರೆ ಫ್ರೆಂಡ್ಸ್, ಒಬ್ಬೊಬ್ಬರಿಗೆ ಎಷ್ಟು ಊಟ ತಿಂದ್ರು ತಕ್ಷಣಕ್ಕೆ ವಾಮಿಟ್ ಆಗ್ತಾ ಇರುತ್ತೆ. ಆಮೇಲೆ ಒಬ್ಬೊಬ್ಬರಿಗೆ ಫ್ರೆಂಡ್ಸ್ ತಲೆ ಸುತ್ತು ಬರ್ತಾ ಇರುತ್ತೆ. ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಒಂದು 3 months 4 months ಆಗೋ ತನಕ ಒಬ್ಬೊಬ್ಬರಿಗೆ ನರ್ಕ ಅನುಭವಿಸ್ಬಿಡ್ತಾರೆ. ಈ ಕಡೆ ಒಂದ್ ಕಡೆ ಖುಷಿ ಇರುತ್ತೆ, ಇನ್ನೊಂದ್ ಕಡೆ ಹೆಲ್ತ್ ಇಶ್ಯೂ ಇರುತ್ತೆ. ಒಂದ್ ಕಡೆ ಖುಷಿ ಪಡ್ತಾ ಇರ್ತಾರೆ, ಇನ್ನೊಂದ್ ಕಡೆ ಹೆಲ್ತ್ ಇಶ್ಯೂ ಇರುತ್ತೆ. ಅವಾಗ ಪಾಪ ಅವ್ರು ಏನ್ ಮಾಡ್ಬೇಕು ಫ್ರೆಂಡ್ಸ್, ಏನು ಮಾಡೋ ಪರಿಸ್ಥಿತಿಲಿ ಇರಲ್ಲ ಫ್ರೆಂಡ್ಸ್. ಸ್ವಲ್ಪ ಜನಕ್ಕೆ ಮೆಡಿಸನ್ ಎಲ್ಲ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ನಿಮ್ಗೆ ಪ್ರೆಗ್ನೆಂಟ್ ಅಲ್ಲಿ ಜಾಸ್ತಿ ಮೆಡಿಸನ್ ಕೊಡಬಾರ್ದು ಅಂತಿದ್ರು ಅವಾಗ. ಆದ್ರೆ ಇವಾಗ ಏನಿಲ್ಲ ಫ್ರೆಂಡ್ಸ್, ಅವ್ರಿಗೆ ವಿಟಮಿನ್ ಏನೇನ್ ಬೇಕು ಆ ತರದ್ದು ಕುಡಿಯೋದು ಪುಡಿ ಬಂದಿರುತ್ತೆ, ಮತ್ತೆ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ. ಆದ್ರೆ ಈಗ ಸ್ವಲ್ಪ ಚೆನ್ನಾಗಿ ಎಲ್ಲ ಅವ್ರಿಗೆ ಹೆಲ್ತ್ಗೆ, ಈಗ ವಾಮಿಂಟ್ ಆಗಿರ್ಬೋದು. ಆದ್ರೆ ಫ್ರೆಂಡ್ಸ್ ಸ್ವಲ್ಪ ಜನಕ್ಕೆ ಏನೇ ಮೆಡಿಸಿನ್ ತಗೊಂಡ್ರು, ಒಬ್ಬೊಬ್ಬರಿಗೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದ್ಮೇಲೆ ಯಾವ್ದಾದ್ರು ಅವ್ರೊಂದು ಊಟ ತಿಂದ್ರೆ ಅದನ್ನ ನೋಡಿದ್ರೆ ವಾಮಿಟ್ ಬರೋ ತರ ಆಗುತ್ತೆ. ಈಗ ನಾವ್ ಏನಾದ್ರೂ ಊಟ ಮಾಡ್ತಾ ಇರ್ತೀವಿ ಏನೇ ಫ್ರೆಂಡ್ಸ್, ನಾರ್ಮಲ್ ಇದ್ದಾಗ ಇದೆಲ್ಲ ಆಗಲ್ಲ. ನಾವು ಪ್ರೆಗ್ನೆನ್ಸಿ ಆಗ್ತಾರಲ್ಲ ಅವಾಗ ಟೈಮಲ್ಲಿ ಅದನ್ನ ನೋಡಿದ್ರೆ ವಾಮಿಟ್ ಬರುತ್ತೆ ಫ್ರೆಂಡ್ಸ್. ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ಹತ್ರ ಒಬ್ರು ಏನ್ ಮಾಡಿ ಏನೇ ತಿಂದ್ರು ಅವ್ರಿಗೆ ಫ್ರೆಂಡ್ಸ್ ಆಗ್ತಿರ್ಲಿಲ್ಲ. ಅವ್ರು ಏನ್ ಮಾಡೋರು, ಅನ್ನದ ಗಂಜಿ ಬರುತ್ತಲ್ಲ,
ಈ ಅನ್ನ ಊಟ ಮಾಡ್ತೀವಲ್ಲ ಫ್ರೆಂಡ್ಸ್, ಊರ್ ಕಡೆ ಎಲ್ಲ ನಿಮ್ಗೆ ಗೊತ್ತಲ್ಲ, ಅವಾಗೆಲ್ಲ ಕುಕ್ಕರ್ ಇಲ್ಲ, ಅನ್ನ ಬಸಿತಾರಲ್ಲ ಫ್ರೆಂಡ್ಸ್, ಆ ಗಂಜಿನ ಬಂದು ತಗೊಂಡ್ ಹೋಗ್ತಾ ಇದ್ರು. ಅವ್ರಿಗೆ ಗಂಜಿ ಕುಡಿದ್ರೆ ಮಾತ್ರನೇ ಪ್ರೆಗ್ನೆಂಟ್ ಅಲ್ಲಿ ವಾಮಿಟ್ ಬರ್ತಾ ಇರ್ಲಿಲ್ಲ. ಈ ತರ ಎಲ್ಲ ಕಾಣಿಸ್ಕೊಳುತ್ತೆ ಫ್ರೆಂಡ್ಸ್. ಆದ್ರೆ ಇವಾಗ ಏನಂದ್ರೆ ಸ್ವಲ್ಪ ಜನಕ್ಕೆ ಅದೆಲ್ಲ ಒಂಥರ ಏನು ತೊಂದ್ರೆ ಇಲ್ಲ. ಯಾಕೆ ಗೊತ್ತಾ, ಎಲ್ಲದಕ್ಕೂ ಮೆಡಿಸನ್ ಇದೆ. ಆಮೇಲೆ ಆ ತರ ಕಾಣಿಸ್ಕೊಳುತ್ತೆ ಫ್ರೆಂಡ್ಸ್. ಅದಾದ್ಮೇಲೆ ಏನಾಗುತ್ತೆ, ವಾಮಿಟ್ ತರ ಆಗುತ್ತೆ. ಆಮೇಲೆ ಒಬ್ಬೊಬ್ಬರಿಗೆ ಒಂದು ಊಟ ಸೇರಲ್ಲ, ಯಾವುದು ಸೇರಲ್ಲ. ಅವ್ರು ಒಂದು ಆಸೆಯಿಂದ ಏನಾರ ಊಟ ತಿನ್ಬೇಕು ಅಂತಾರ, ಊಟ ಸೇರಲ್ಲ. ಆಮೇಲೆ ಎಣ್ಣೆ ಜಿಟ್ ಏನು ಸೇರಲ್ಲ ಫ್ರೆಂಡ್ಸ್. ಇದು ಪ್ರೆಗ್ನೆಂಟ್ ಆದ್ಮೇಲೆ ಒಬ್ಬೊಬ್ರಿಗಂತೂ ಫ್ರೆಂಡ್ಸ್ ನೋಡ್ಬಾರ್ದು. ಆಮೇಲೆ ಒಬ್ಬರಿಗೆ ತರಕಾರಿ ನೋಡಿದ್ರು ವಾಮಿಂಟ್ ಬರುತ್ತೆ, ಒಬ್ಬೊಬ್ರಿಗೆ ಏನೇ ನೋಡ್ಲಿ ಫ್ರೆಂಡ್ಸ್ ವಾಮಿಂಟ್ ಬರ್ತಾ ಇರುತ್ತೆ. ಅವ್ರು ಊಟ ಮಾಡಲ್ಲ, ಊಟನೇ ಸೇರಲ್ಲ ಫ್ರೆಂಡ್ಸ್. ಸ್ವಲ್ಪ ಜನಕ್ಕೆ ಅವ್ರಿಗೆ ಏನಿಲ್ಲ ಅಂದ್ರೆ ಈಗ ಫ್ರೆಂಡ್ಸ್ ಇಲ್ಲ ಒಂದು ಜ್ಯೂಸ್ ಕೊಡೋದು. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ನಮ್ಗೆ ಪ್ರೆಗ್ನೆಂಟ್ ಅಲ್ಲಿ ಯಾವುದೇ ಊಟ ಸೇರ್ಲಿ ಸೇರ್ದೆ ಹೋಗ್ಲಿ ದಯವಿಟ್ಟು ಹಸ್ಕೊಂಡಿರ್ಬೇಡಿ. ಯಾಕೆ ಅಂದ್ರೆ ನಿಮ್ಗೆ ಬರ್ತಾ 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 ಹೊಟ್ಟೆ ಒಳಗೆ ಮಗು ಬೆಳೆಯುತ್ತೆ. ಇವಾಗ 2 ತಿಂಗಳಲ್ಲೇ ಒಂಥರ ಇರುತ್ತೆ ನಮ್ ಬಾಡಿ ಶರೀರ. ನೀವೇ ಯೋಚನೆ ಮಾಡಿ, 3 ತಿಂಗಳಾದ್ಮೇಲೆ ಒಂಥರ ಇರುತ್ತೆ, 4 ತಿಂಗಳಾದ್ಮೇಲೆ ಒಂಥರ ಇರುತ್ತೆ, 5 ತಿಂಗಳಾದ್ಮೇಲೆ ಒಂಥರ ಇರುತ್ತೆ. ಆಮೇಲೆ ಫ್ರೆಂಡ್ಸ್ 6 ಮಂತ್ ಆದ್ಮೇಲೆ ನಮ್ಗೆ ಮಗು ಹೊಟ್ಟೆ ಒಳಗಡೆ ಓಡಾಡೋದೆಲ್ಲ ಕಾಣಿಸುತ್ತೆ. ಮತ್ತೆ ನಮ್ಗೆ ಏನೇ ಮಾಡೋದು ಒಂಥರ ಸುಸ್ತು ಕಾಣಿಸ್ತಾ ಇರುತ್ತೆ, ಸುಸ್ತು. ಮತ್ತೆ ನಮ್ಗೆ ಒಂದ್ ಕಡೆ ಮಲಗಕ್ಕಾಗಲ್ಲ, ಇದೆಲ್ಲ ಆಗ್ತಾ ಇರುತ್ತೆ. ಅದೇ ಫ್ರೆಂಡ್ಸ್ ನನ್ಗೇನಾಗ್ತಾ ಇತ್ತು ಅಂದ್ರೆ, ನನಗೆ ಏನ್ ತಿಂದ್ರು ವಾಮಿಂಟ್ ಆಗ್ತಾ ಇತ್ತು. ಆಮೇಲೆ ಫ್ರೆಂಡ್ಸ್ ನಮ್ಗೆ ದಪ್ಪದ ದ್ರಾಕ್ಷಿ ಬರುತ್ತೆ ಗೊತ್ತಾ, ಅದೊಂದು ಮಾತ್ರನೇ ತಿಂತಾ ಇದೆ. ಆಮೇಲೆ ಇನ್ನೊಂದ್ ಏನಾಗ್ತಿತ್ತು ಗೊತ್ತಾ ಫ್ರೆಂಡ್ಸ್ ನಿಮ್ಗೆ, ಊರ್ ಕಡೆ ಎಲ್ಲ ಒಂದ್ ಗಾದೆ ಹೇಳ್ತಾರೆ, ಮಣ್ಣು ತಿಂತಾರೆ ಪ್ರೆಗ್ನೆಂಟ್ ಆದ್ರೆ ಅಂತ. ನನಗೆ ಈ ನೆಂಜನ್ ಗುಡ್ದು ಅಲ್ಪುಡಿ ಬರುತ್ತೆ ಗೊತ್ತಾ ಫ್ರೆಂಡ್ಸ್, ಇದು ಎಲ್ರಿಗೂ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ. ಇವಾಗ್ಲೂ ಐತೋ ಇಲ್ವಾ ಅದಂತೂ ಗೊತ್ತಿಲ್ಲ ಫ್ರೆಂಡ್ಸ್, ಇರ್ಬೋದು ಮೋಸ್ಟ್ಲಿ. ನೆಂಜನ್ ಗುಡ್ ಅಲ್ಪುಡಿ ಏನು ಗೊತ್ತಾ ಫ್ರೆಂಡ್ಸ್, ಅದನ್ನ ಉಜ್ಜಬೇಕಾದ್ರೆ ನನ್ಗೆ ಎಷ್ಟು ಇಷ್ಟ ಆಗ್ತಾ ಇತ್ತು. ಒಂದ್ 5 ನಿಮಿಷ ಉಜ್ಜಿದ್ಮೇಲೆ ಒಂಥರ ಅದನ್ನ ಹೋಗಿ ವಾಮಿಂಟ್ ಬರೋ ತರ ಆಯ್ತಾಯ್ತು. ನೋಡಿ ಯಾವ ತರ ವ್ಯತ್ಯಾಸ ಕಾಣುತ್ತೆ ನಮ್ಗೆ. ನನ್ಗೇನು ಅದನ್ನ ಬಾಯಿಗೆ ಹಾಕೊಂಡು ಉಜ್ಜೋ ತನಕ ಅದು ಬೇಕು ಬೇಕು ಅನಿಸ್ತಾ ಇತ್ತು. ಮತ್ತೆ ನೋಡಿದ್ರೆ ಇನ್ನು 5 ನಿಮಿಷಕ್ಕೆ ಫ್ರೆಂಡ್ಸ್ ಅದೆಲ್ಲ ಅಲ್ಲಿ ಸ್ವಲ್ಪ ಉಜ್ಜಿದ್ಮೇಲೆ ಅದನ್ನ ಉಗಿಯೋ ತನಕ ವಾಮಿಟ್ ಬರ್ತಾ ಇತ್ತು. ನನ್ಗೆ ಈ ತರ ಆಗ್ತಿತ್ತು. ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಇದು ಸುಳ್ಳಲ್ಲ. ನೀವ್ ಬೇಕಾದ್ರೆ ನೀವು ನೋಡಿ, ಎಷ್ಟೋ ಜನ ಪ್ರೆಗ್ನೆಂಟ್ ಆಗಿರೋರ್ನ, ಎಷ್ಟೋ ಜನಕ್ಕೆ ಫ್ರೆಂಡ್ಸ್ ಇದು ಅನುಭವ ಆಗಿದೆ. ಯಾಕೆ ಗೊತ್ತಾ, ಸ್ವಲ್ಪ ಇಟ್ಕೆ ತರ ಮಣ್ಣು ಬರುತ್ತೆ ಗೊತ್ತಾ, ಕೆಂಪು ಮಣ್ಣು, ಅದನ್ನ ಸ್ವಲ್ಪ ಜನ ತಿಂತಾರಂತೆ ಪ್ರೆಗ್ನೆಂಟ್ ಅಲ್ಲಿ. ಎಷ್ಟೋ ಜನ ತಿಂದಿದ್ದಾರೆ, ನಾನು ನಮ್ಮ ಊರಲ್ಲೆಲ್ಲ ನಾನು ನೋಡಿದ್ದೀನಿ. ಅವರು ಸ್ವಲ್ಪ ಜನ ಆಮೇಲೆ ಏನ್ ಹೇಳ್ತಾರೆ ಫ್ರೆಂಡ್ಸ್, ಅವರು ಇಟ್ಕೆನ ತಿಂತಾರೆ ಅಂತ. ಆದ್ರೆ ಫ್ರೆಂಡ್ಸ್ ಇದು ನೋಡಿದೀನಿ ನಾನು, ಸ್ವಲ್ಪ ಜನಕ್ಕೆ ಆ ತರ ಬರುತ್ತೆ ಫ್ರೆಂಡ್ಸ್. ನೋಡಿದೀರಾ, ಬಸ್ರಿ ಬೈಕಿ ಅಂತ ಅಂತಾರೆ. ಈ ತರ ಸ್ವಲ್ಪ ಜನ ಮಣ್ಣು ಈ ತರ ಇಟ್ಕೆ ತಿಂತಾರೆ. ಆಮೇಲೆ ಸ್ವಲ್ಪ ಜನಕ್ಕೆ ಒಂದೊಂದ್ ಫುಡ್ ಇಷ್ಟನೇ ಆಗಲ್ಲ, ಏನ್ ತಿಂದ್ರು ವಾಮಿಂಟ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ನಾನಂತೂ ತುಂಬಾ ವಾಮಿಂಟ್ ವಾಮಿಂಟ್ ವಾಮಿಂಟ್. ನಾನು ಪ್ರೆಗ್ನೆಂಟ್ ಅಂತ ಫ್ರೆಂಡ್ಸ್ 7 ಮಂತ್ ತನಕ, 8 ಮಂತ್ 9 ಮಂತ್ ತನಕ ನಾನ್ ಫುಲ್ ದಪ್ಪ ಆಗಿದ್ದೀನಿ ಫ್ರೆಂಡ್ಸ್. ನನ್ ಪ್ರೆಗ್ನೆಂಟ್ ಅಲ್ಲಿ ಇತ್ತು. ಆ ತರ ನರಕ ಯಾರಿಗೂ ಬರಬಾರ್ದು ಫ್ರೆಂಡ್ಸ್, ನಮ್ ಶತ್ರುಗೂ ಬರಬಾರ್ದು. ದೇವ್ರು ಒಂದೊಂದ್ಸಲ ನಮ್ಗೆ ಆತರ ಆಗ್ಬಿಡುತ್ತೆ. ನಾನಂತೂ ಫುಲ್ ವಾಮಿಂಟ್ 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 ವಾಮಿಂಟೇ ಮಾಡಿದೀನಿ ಫ್ರೆಂಡ್ಸ್. ಅದೇ ಈ ತರ ಇವಾಗ ಫ್ರೆಂಡ್ಸ್, ಅದಕ್ಕೆ ಏನ್ ಗೊತ್ತಾ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ನಾನು ನನ್ನ ಕಡೆಯಿಂದ ಒಂದು ಸಜೆಷನ್ ಏನ್ ಕೊಡ್ತೀನಿ ಅಂದ್ರೆ, ನಿಮ್ಗೆ ಸೊಪ್ಪು ತಿನ್ಬೇಕು ಅನ್ಸುತ್ತಾ ಫ್ರೆಂಡ್ಸ್, ಅದನ್ನೇ ಬೇಯಿಸ್ಕೊಂತೀನಿ. ನಿಮ್ಗೆ ಯಾವ್ದಾದ್ರು ಫುಡ್ ಇಷ್ಟ ಪಡ್ತೀರಾ ಅದನ್ನೇ ತಿನ್ನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಿಮ್ಗೆ ಪ್ರೆಗ್ನೆಂಟ್ ಅಲ್ಲಿ ಡೆಲಿವರಿ ಟೈಮ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಫ್ರೆಂಡ್ಸ್ ಈಗ ಏನ್ ಗೊತ್ತಾ, ಸೆಕ್ಷನ್ ಸಿಸರಿನ್ ಮಾಡಿ ಮಗು ತೆಗಿತಾರಲ್ಲ, ಬಿಡಿ ಅಂತಾರೆ, ಅದರಲ್ಲೂ ತುಂಬಾನೇ ನೋವಿರುತ್ತೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ಇಂಜೆಕ್ಷನ್ ಕೊಡ್ತಾರೆ, ನಿಮಗೆ ತಡ್ಕೊಳ್ಳೋ ಶಕ್ತಿ ಇರ್ಬೇಕಲ್ಲ. ಇನ್ನು ಆಮೇಲೆ ಡೆಲಿವರಿ ಎಲ್ಲ ಆಗಿ ಸಿಜರಿನ್ ಎಲ್ಲ ಆದ್ಮೇಲೆ ಅದಕ್ಕೂ ಸ್ವಲ್ಪ ನಿಮ್ಗೆ ತಡ್ಕೊಳಕ್ ತಾಕತ್ತಿರ್ಬೇಕಲ್ಲ. ಹಂಗಾಗಿ ಫ್ರೆಂಡ್ಸ್ ನಾನೇನ್ ಹೇಳ್ತೀನಿ ನಿಮ್ಗೆ, ಈ ತರ ವಾಮಿಂಟು ಯಾವ್ದಾದ್ರು ಒಂದು ತಿನ್ಬೇಕು ಅಂತ ಅನ್ಸಿದ್ರೆ ತಿನ್ನಕ್ ಆಗದೆ ಇರೋ ತರ ಇದೆಲ್ಲ ಕಾಣಿಸ್ಕೊಂಡ್ರೆ ಫ್ರೆಂಡ್ಸ್, ನೀವು ದಯವಿಟ್ಟು ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಗೆ ಯಾವ್ದು ಸೇರುತ್ತೆ ಅದನ್ನೇ ತಿನ್ನಿ. ಇಷ್ಟು ನಮ್ಗೆ ಶರೀರದಲ್ಲಿ ಕಾಣಿಸ್ಕೊಳುತ್ತೆ ಫ್ರೆಂಡ್ಸ್ ಪ್ರೆಗ್ನೆನ್ಸಿಲಿ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ದಯವಿಟ್ಟು ನಿಮ್ಗೆ ಯಾವ ಊಟ ಸೇರುತ್ತೆ, ಯಾವ ತಿಂಡಿ ಸೇರುತ್ತೆ ಅದನ್ನೇ ತಿನ್ನಿ ಫ್ರೆಂಡ್ಸ್. ಬೇರೆ ಏನು ಚೇಂಜ್ ಮಾಡ್ಕೊಳಕ್ ಹೋಗ್ಬೇಡಿ. ಅಕಸ್ಮಾತ್ ಇವಾಗೆಲ್ಲ ಟಾನಿಕ್ ಇರುತ್ತೆ, ಮಾತ್ರೆ ಇರುತ್ತೆ, ಪುಡಿ ಇರುತ್ತೆ, ಏನೇ ಕೊಟ್ರು ದಯವಿಟ್ಟು ಪ್ರೆಗ್ನೆಂಟ್ ಅಲ್ಲಿ ವಾಮಿಂಟ್ ಆಗುತ್ತೆ ಅಂತ ದಯವಿಟ್ಟು ಊಟ ಬಿಡ್ಬೇಡಿ. ಯಾಕೆ ಗೊತ್ತಾ, ಅದು ತುಂಬಾನೇ ಕಷ್ಟ ಆಗುತ್ತೆ. ಆಮೇಲೆ ಫ್ರೆಂಡ್ಸ್ ನಮ್ಗೆ ವಾಮಿಂಟ್ ಮಾಡಿ ಮಾಡಿ ಈ ಶರೀರದಲ್ಲಿ ಕಳ್ಳುಗಳೆಲ್ಲ ನೋವು ಬಂದ್ಬಿಡುತ್ತೆ, ಮೂಳೆ ಎಲ್ಲ ನೋವು ಬಂದ್ಬಿಡುತ್ತೆ ಪ್ರೆಗ್ನೆಂಟ್ ಅಲ್ಲಿ. ಆಗ ಯಾವ ತರ ಸಂಕಟ ಅಂದ್ರೆ, ಅದೇ ನೋಡಿ ಫ್ರೆಂಡ್ಸ್, ಒಂದು ಗಾದೆನೇ ಇದೆ, ಒಂದು ಹೆಣ್ಣು ತಾಯಿ ಆಗ್ಬೇಕಾದ್ರೆ ಅಷ್ಟು ಮತ್ತೆ ಒಂದು ಜನ್ಮ ಎತ್ತಿ ಬರ್ತಾಳೆ ಅಂತಾರಲ್ಲ, ಅದೆಂದಿಕ್ಕೂ ಸುಳ್ಳಲ್ಲ ಫ್ರೆಂಡ್ಸ್. ನಮ್ಗೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಬಂದಿದೀವಿ ಅನ್ಸುತ್ತೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.